ಇದು ತೀರಾ ನಿರೀಕ್ಷಿತ. ನಾನು ಒಬ್ಬ ತಂದೆಯಾಗಿ ಗಾರ್ಡಿಯನ್ನಾಗಿ ಅವ್ರ ಜೊತೆಗೆ ಇವತ್ತು ಬಂದೆ. ಶೂಟಿಂಗ್ ಹೋಗೋಕ್ಕಾಗಿಲ್ಲ ಒಂದು ದಿವಸನೂ. ಇವತ್ತಿನವರೆಗೂ ಅವ್ರು ಮಾಡೋ ಪಿಕ್ಚರ್ಗಳಿಗೋ ಸೀರಿಯಲ್ಗಳಿಗೋ ಯಾವುದಕ್ಕೂ ನನ್ನ ಜೊತೆಲಿ ಹೋಗೋದು ಭಾಳ ಕಮ್ಮಿ. ನನ್ನ ಸುತ್ತಾಡ್ದಾಗ ಇರ್ತಾ ಇದ್ದೆ, ಯಾಕೆಂದರೆ ಅವಳು ಅವ್ರ ಕೆಲಸವನ್ನು ನಿಭಾಯಿಸ್ಕೊಂಡ್ಬರ್ತಾಳೆ ಒಂದೇ ಒಂದು ಧೈರ್ಯದಿಂದ. ಇವತ್ತು ಆಕಸ್ಮಿಕವಾಗಿ ಬಂದೆ. ಹೀಗೆ ಹೃದಯ ತುಂಬಿ ಹೇಳ್ತಾ ಇದ್ದೀನಿ, ಇದು ತುಂಬ ಕಷ್ಟಪಟ್ಟು ಮಾಡಿರೋ ಪಿಕ್ಚರ್. ಆದ್ದರಿಂದ ಈ ಪಿಕ್ಚರ್ ಗೆಲ್ಲಲೇಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ ಈ ತಂಡಕ್ಕೆ. ಕಷ್ಟಪಟ್ಟಿದ್ದಾರೆ. ಇನ್ನು ಶ್ರೀಮತಿ ಹೇಳ್ತಾ ಇದ್ದಾರಲ್ಲೋ, ಕಾಡಿನ ನಡುವೆ, ಆ ದಟ್ಟವಾದ ಕಾಡಿನ ನಡುವೆ ಅಲ್ಲೆಲ್ಲೋ ಸಿಗಾಕೊಂಡು ಅದೇನೋ ಸೊಳ್ಳೆಗೆ ಕಚ್ಚಿಸ್ಕೊಂಡು ಜಿಗ್ನೆಗೆ ಕಚ್ಚಿಸ್ಕೊಂಡು ಏನೋ ಅವ್ರು ಓಡಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಮತ್ತು ಡೇ ಒನ್ ಮೊದಲನೇ ದಿವಸದಿಂದ ಆ ಗೆಳೆಯ ವಿನಯ್ ಬಂದು ಅಲ್ಲಿ ನನಗೆ ಕತೆ ಹೇಳ್ತಾ ಅಲ್ಲಿ ಶುರು ಮಾಡಿದ್ದು ಇಲ್ಲಿ ಜರ್ನಿವರೆಗೂ ಪ್ರತಿ ಹಂತದಲ್ಲೂ 100 ಸಲ ಚೇಂಜ್ ಮಾಡಿ ಅದನ್ನು ಹಾಗೆ ಇಲ್ಲ ನನಗೆ ಯಾಕೋ ಈ ಕಾಡಿನ ಭಾಗ ಇನ್ನೊಂದೇನೋ ಸರಿ ಇಲ್ಲ ಅಂತ ಗ್ರಾಫಿಕ್ ಎಷ್ಟು ಕಷ್ಟಪಟ್ಟಿರೋ ಎಷ್ಟು ಸಲ ಚೇಂಜ್ ಮಾಡಿದ್ರು ಅವ್ರಿಗೆ ಗೊತ್ತು. ಅಷ್ಟು ಸಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಷ್ಟ. ಒಂದು ಪಿಕ್ಚರಲ್ಲಿ ತುಂಬ ತೀವ್ರ ಸಂವೇದಿಯಾದಂಥ ಅನೇಕ ಸೂಕ್ಷ್ಮ ವಿಚಾರಗಳಿದೆ. ಅದು ನನಗೆ ಭಾಳ ಸಂತೋಷ ಕೊಡುವಂಥದ್ದು. ಅಂದರೆ ಪ್ರೀತಿ ಪ್ರೇಮಕ್ಕೆ ಜೊತೆಗೇ ಸಾಹಸ ಪ್ರವೃತ್ತಿ ಮತ್ತು ಮನುಷ್ಯನ ಸ್ವಭಾವಗಳ ಅಂಚುಗೆರೆಗಳ ಮೇಲೆ ರಾವುಗನ್ನಡಿ ಹಿಡಿದಿರುವಂಥ ಪಿಕ್ಚರ್. ಅಂದರೆ ಇಲ್ಲಿ ಅನೇಕ ವಿಷಯಗಳನ್ನ ಜನಕ್ಕೆ ನಿಮ್ಮದೇ ಕಥೆ ಇದು ಬೇರೆ ಬೇರೆ ಸ್ತರದಲ್ಲಿ ಮನೋವ್ಯಾಪಾರಗಳು ಹೇಗಿರ್ತವೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಅಂತ ನಾನು ಟ್ರೈಲರ್ ನೋಡಿದ ತಕ್ಷಣ ಕ್ಯಾಮ್ರಾ ಕೆಲಸ ಅಂತೂ ದೂರಿ ನಿಲ್ಲಿಸ್ಬೋದು. ಅಷ್ಟು ಎಷ್ಟು ನೀವು ನೋಡ್ತೀರಿ, ಟ್ರೈಲರು ನೋಡಿರ್ಬೋದು, ನೀವು ಗೊತ್ತಾಗುತ್ತೆ ನಿಮಗೆ. ಕ್ಯಾಮ್ರಾ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ, ನಿರ್ದೇಶನ ಎಲ್ಲದರಲ್ಲೂ. ಹಾಗಾಗಿ ಮತ್ತು ಚಿತ್ರದಲ್ಲಿ ಮನೆ ಆಗಲಿ ಅಥವಾ ದೇಶ ರಂಗೋಲಿ ಬಂದ ಹುಡುಗಿ ಅಥವಾ ಅರಸು ಆಗಲಿ ಅಥವಾ ಹರಣಿಯವರು ನನಗೆ ಬಹಳ ಇಷ್ಟವಾದ ಕನ್ನಡದ ನಟಿಯರಲ್ಲಿ ಹರಣಿಯವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ. ಪೋಷಕ ಪಾತ್ರಗಳಿಗೆ ಬಾಲರಾಜು ವಾಡಿಗೆ ರಂಗಭೂಮಿಯ ಒಂದು ದೊಡ್ಡ ಪ್ರತಿಭೆ. ಅನೇಕ ಜನ, ತುಂಬ ಜನ ಕೆಲಸ ಗೊತ್ತಿದ್ದವ್ರು ಮಾಡಿರೋ ಕೆಲಸ. ಆದರೆ ಮೊದಲನೇ ಪ್ರಯತ್ನ ಕೆಲಸ ಗೊತ್ತಿದ್ದವರೇ ಮಾಡಿರೋದು. ಯಾರೋ ಸುಮ್ಮನೆ ಅಂದರೆ ಪ್ರತಿಯೊಂದು ನಾವು ಬ್ಯಾಕ್ ಸ್ಟೇಜ್ ಅಂತ ಏನು ಕರ್ಕೋತೀವಿ, ತೆರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರೋರೆಲ್ಲರೂ ಶುದ್ಧರಾಗಿ ನಿಸ್ಪೃಹರಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗಲೇಬೇಕು. ತುಂಬ ಸಲ ಸ್ವಲ್ಪ ತಡ ಆಗ್ಬೋದು. ಅವರ ಪ್ರಾಮಾಣಿಕ ಪ್ರಯತ್ನಗಳಿಗೆ ಗೆಲುವು ಸಿಕ್ಕಿರೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಉದಾಹರಣೆಗಳಿದೆ. ಎಲ್ಲ ಚಿತ್ರರಂಗದ ಥರ ಉದಾಹರಣೆ ಇದೆ. ಇವತ್ತು ಇಲ್ಲ ಆ ಥರದ ಈ ಟ್ರೈಲರ್ ಕಾರಣಕ್ಕಾಗಿ ಈ ಟ್ರೈಲರ್ನ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ಭಕ್ತಿಯಿಂದ ನಾನು ಆ ಟ್ರೈಲರ್ನ ಲಾಂಚ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ, ಅಷ್ಟೂ ಜನಕ್ಕೂ ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಒಂದು ದೊಡ್ಡ ಯಶಸ್ಸು ಸಿಗಲಿ. ಭಾಳ ಕಡೆಯವರೆಗೂ ಅವ್ರಿಗೆ ಈ ಚಿತ್ರ ನನ್ನ ಮೊದಲ ಚಿತ್ರದಲ್ಲಿ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ನಂದು ಈ ಥರ ಆಗಿತ್ತು ಅಂತ ಒಂದು ಸಿಹಿ ನೆನಪು. ನನಗೊಂದು ಜನ್ಮದ ಜೋಡಿ ಮೊದಲನೇ ಪಿಕ್ಚರ್ ನಾನು ಮಾಡಿದಾಗ ಭಾಳ ಆತಂಕದಲ್ಲಿ ನನಗೆ ಏನಪ್ಪ ಅಂತ ಇದ್ರು. ಇಷ್ಟು ವರ್ಷದ ಮೇಲೂ 30 ವರ್ಷದ ಮೇಲೂ ಜನ್ಮ ಜೋಡಿ ಅದರ ಹಾಡುಗಳು ಕಥೆನ ಹೆಂಗೆ ನೆನಪಿಸ್ಕೋತಾರೆ. ಹಾಗೆ ಆ ಥರದ ಅನೇಕ ಜನಕ್ಕೆ ಮೊದಲನೇ ಪಿಕ್ಚರ್ ಆಗಿರೋರಿಗೆ ಎಲ್ಲರಿಗೂ ಒಂದು ಸಿಹಿಯಾದ ನೆನಪು ಇದನ್ನು ಗಟ್ಟಿಯಾಗಿ ಉಳಿಲಿ ಅಂತ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ದುಡ್ಡು ಹಾಕಿರೋರು ಮತ್ತು ಅನೇಕ ಜನ ಹಿಂದೆ ಕೆಲಸ ಮಾಡೋ ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, PRO ಮತ್ತು ಬಂದಿರೋ ಮಾಧ್ಯಮದವರು ಎಲ್ಲರೂ ಇದು ನಮ್ಮನೇದು ಅಂದ್ಕೊಂಡು ಕೆಲಸ ಮಾಡ್ತಾರೆ. ತುಂಬ ಸರಿ ನಾನು ನೋಡಿ ಅನೇಕ PROಗಳಾಗಲಿ ಅನೇಕ ಜನ ಮಾಧ್ಯಮದವರಾಗಲಿ ಇದು ನಮ್ಮದು ಕೆಲಸ ರೀ, ಕನ್ನಡದ ಕೆಲಸ ಇದು ಅಂತ ಅವ್ರು ಯಾರು ಕೆಲಸ ಮಾಡ್ಬೇಕಾರೆಲ್ಲ ಆ ಥರದ್ದೆಲ್ಲ ಏನೋ ಒಂದು ಅಂತ ಮಾಡಿದ್ದು ನಾನು ನೋಡೇ ಇಲ್ಲ. ಹಂಗಿರೋದ್ರಿಂದಲೇ ಇವತ್ತಿಗೂ ತುಂಬ ಆರೋಗ್ಯಕರವಾದ ಮನಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿದೆ ಅಂತ ಭಾವಿಸ್ತೇನೆ. ಅವರೆಲ್ಲರಿಗೂ ದೊಡ್ಡ ಯಶಸ್ಸು ಸಿಗಲಿ. ಈ ಚಿತ್ರದ ಮೂಲಕ ಮತ್ತೊಂದು ಹೊಸ ಥರದ ಅಲೆ, ಯಾಕೆಂದರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿರೋ ಈ ಗಳಿಗೆಗಳಲ್ಲಿ ಈ ಚಿತ್ರರಂಗದಲ್ಲಿ ಟಾಕೀಸ್ಗಳಲ್ಲಿ ಮಾತ್ರ ಅಲ್ಲದೆ OTTಗಳಲ್ಲೂ ಮತ್ತೊಂದು ಕಡೆ ಹೆಚ್ಚು ಪ್ರಚಾರ ಸಿಕ್ಕಿ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತೀನಿ. ಕಾರ್ಯಕ್ರಮ ಚೆನ್ನಾಗಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತು ನನಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ.